ಏನದು ಟ್ಯಾಬ್ಲೆಟು ಯಾವುದದ? ನನ್ನ ಕೋಪಕ್ಕೆ ಪೆಂಡ್ರೈವ್ನ ಇವಳೇ ಎತ್ತಿಬಿಟ್ಲ. ಶಶಿ ಯಾವ ಕೆಲಸನೂ ನೆಟ್ಟಿಗೆ ಮಾಡಲ್ಲ. ನನ್ನ ರೂಮಲ್ಲಿ ಬಂದು ಇಟ್ಬಿಟ್ಟಿದ್ದಾನೆ. ದಾದಾದ ಇರ್ಬೇಕು. ದಾದಾ ಒಳ್ಳೆದೇ ಸಿಕ್ಕಿದ್ರಿ. ಈ ಶಶಿ ನೋಡಿ ನಿಮ್ಮ ಮಾತ್ರೆಗಳನ್ನ ನನ್ನ ರೂಮಲ್ಲಿ ಇಟ್ಬಿಟ್ಟಿದ್ದಾನೆ. ನಿಂತ್ಕೊಂಡೆ ಇಲ್ಲ. ಹಾಂ, ಮೋಸ್ಟ್ಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇಟ್ಟಿರ್ಬೋದೇನೋ. ನಾನು ಪೆಂಡ್ರೈವ್ ಹುಡುಕ್ತಿದ್ನ, ಆಗ ಸಿಕ್ಕಿದ್ದು. ಆದರೆ ಇದರಲ್ಲಿ ಎಲ್ಲ ಮಾತ್ರೆಗಳು ಖಾಲಿ ಆಗಿದಾವಲ್ಲ. ಅದೇ ಇದನ್ನ ನಿಂತ್ಕೊಂಡೆಲ್ಲ ಯಾಕಿಟ್ಟ? ಹರ್ಷ, ನನಗಿನ್ಯಾರೂ ಅಲ್ಲ, ನೀನೇ ನನ್ನ ಶತ್ರು ಕಣೋ. ಛೇ, ಬಹುಶಃ ಬಿಸಾಕೋಕೆ ಹೋಗಿ ನಿಂತ್ಕೊಂಡೆಲ್ಲೇ ಮರ್ದ್ಬಿಟ್ನೋ ಏನೋ. ಎನಿ ಹೌ, ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಶಶಿ, ಇಷ್ಟೊತ್ತೆಲ್ಲ ಸ್ನಾನ ಮಾಡ್ತಿದ್ದ ಅಪ್ಪ? ಇಷ್ಟೊತ್ತೆಲ್ಲ ಸ್ನಾನ ಮಾಡಿದ್ರೆ ಮುಗೀತು ಕತೆ. ಕೊರೋನಾ ವೈರಸ್ ಇರ್ಲಿ, ಯಾವ ವೈರಸ್ಸು ಬರಲ್ಲ ನಿಮ್ಗೆ. ಇಷ್ಟು ಸ್ನಾನ ಮಾಡಲೇಬೇಕು ಬಂಗಾರ? ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಲಿ ಇರ್ತೀನ. ಆ ಕಸ್ಟಮರ್ಸು, ಸ್ಟಾಕು, ಮಾರ್ಕೆಟಿಂಗು ಅಂತ ಜನನೋ ಜನ. ಯಾತಕ್ಕೆ ಸುಮ್ಮನೆ ರಿಸ್ಕು? ನಮ್ಮ ಹುಷಾರಲ್ಲಿ ನಾವು ಇದ್ಬಿಡ್ಬೇಕು. ಹೌದು ಅಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಆಮೇಲೆ ಅಪ್ಪ, ನಾನು ನಿನ್ನ ಮತ್ತೆ ಅಮ್ಮನ ಒಟ್ಟಿಗೆ ಸೇರಿಸಿ ಒಂದು ವಿಷಯ ಹೇಳಬೇಕಿತ್ತು. ಆದರೆ ಅಮ್ಮ ಫುಲ್ಲು ಬಿಸಿ. ಅವಳದೇನೋ ಬಿಸ್ನೆಸ್ಸು ಅಂತ ಓಡಾಡ್ತಿದ್ದಾಳಲ್ಲಮ್ಮ. ಮಾಡ್ಲಿ ಬಿಡು. ಏನು ಹೇಳಬೇಕು ಅನ್ಕೊಂಡೆ ಮಗಳೇ? ಅದು ಅಪ್ಪ, ನೀವು ನಾಳೆ ಇಬ್ರು ಫ್ರೀ ಮಾಡ್ಕೋತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ. ನಾಳೆನಾ? ನಾಳೆನೆ. ನಾಳೆ ಆಗಲ್ಲ ಬಂಗಾರ, ನಾಳೆ ಏನೋ ಬೇರೆ ಕೆಲಸ ಇದೆ. ಅಯ್ಯೋ ಅಪ್ಪ ಪ್ಲೀಸ್, ನಾಳೆ ಒಂದಿನ ಫ್ರೀ ಮಾಡ್ಕೊಳ್ಳಿ. ಸಾರಿ ಪುಟ್ಟ, ನಾಳೆ ಆಗಲ್ಲ. ನಿಂದೇನಿದೆಯೋ ಇನ್ನೊಂದಿನ ಇಟ್ಕೋ. ಏನಪ್ಪ ನೀವು ಅಮ್ಮನ ಒಪ್ಸೋದ್ ಕಷ್ಟ ಅನ್ಕೊಂಡ್ರೆ ನೀವು ಹೀಗೆ ಮಾಡ್ತಿದ್ದೀರಲ್ಲ. ಸರಿ ಬಿಡಿ. ಏನ್ ಸೆನ್ಯೂರಿಟಾ ಇಲ್ಲಿ ಕೂತ್ಬಿಟ್ಟಿದ್ಯಾ? ಯಾಕೋ ಗರಂ ಆದಂಗಿದೆ. ಅದಕ್ಕೆ ಒಟ್ಟಾದಲ್ಲೆಲ್ಲ ಬಿಸಿ ಗಾಳಿ. ಗರಂ ಆಗಿದ್ದೀನಿ ಅಂತ ಗೊತ್ತು ತಾನೆ, ಮತ್ತ್ಯಾಕೆ ಮಾತಾಡ್ತಿದ್ಯಾ ನನ್ನ? ಹೋಗು. ಕೂಲ್ ಮಾಡೋದು ಬೆಸ್ಟ್ ಕರ್ತವ್ಯ. ಈ ಹಾಟ್ನೆಸ್ಗೆ ಕಾರಣ ಏನು? ನನಗ್ ಬೇಕಾದವ್ರು ಎಲ್ರು ಬಿಸಿ, ಅದಕ್ಕೆ ನಾನು ಬಿಸಿ. ಓ, ಆ ಮ್ಯಾಟರಾ? ಯಾರು ಸಿಗಲ್ಲ ಬಿಡು. ಏನು ನಾಳೆ ಅಂತ ನಾನು ಹೇಳೇ ಇಲ್ವಲ್ಲ? ನಿಂಗೆ ಹೇಗೆ ಗೊತ್ತಾಯ್ತು? ನನ್ಗೆ ಗೊತ್ತಾಯ್ತು. ನೀನೇ ಹೇಳ್ದಲ್ಲ ಅವಾಗ್ಲೇ. ಏಯ್, ನಾಟಕ ಆಡ್ಬೇಡ ನೀನು, ಹೇಳು. ಅಯ್ಯೋ, ಬೆಸ್ಟಿಯಾಗಿ ಇಷ್ಟು ಗೆಸ್ ಮಾಡೋ ಹಕ್ಕಿಲ್ವಾ? ನೀವ್ ಡಲ್ಲಾಗಿ ಕೂತಿದ್ದಲ್ಲ, ಅದೇ ಇರ್ಬೇಕು ಅಂತ ಅನ್ಕೊಂಡೆ. ಇಲ್ಲ, ಬೇರೆ ಏನೋ ನಡೀತಿದೆ. ನಿನ್ ನಿಜ ಹೇಳು, ನಾಳೆ ಏನಿದೆ? ನಾಳೆ ಇದೇ ಗಾಳಿ, ಇದೇ ಶೆಕೆ, ಇದೇ ಧೂಳು, ಇನ್ನೇನಿದೆ? ಇದ್ರೆ ನಿನ್ ಕಡೆಯಿಂದ ಏನಾದ್ರೂ ಇರುತ್ತೆ. ಮತ್ ಯಾಕೆ ನಾಳೆ ಯಾರು ಸಿಗಲ್ಲ ಅಂತಂದೆ? ಸುಮ್ನಂದೆ. ಹೋಗಿ, ನೀವ್ ಯಾರು ಬೇಡ. ನೀವೆಲ್ರೂ ಬಿಸಿ ಅಂತ ಕೈ ಕೊಟ್ರು ನನ್ನ ಕೈ ಹಿಡಿಯೋರು ಒಬ್ರಿದ್ದಾರೆ. ಆಯ್ತು ತಾಯಿ, ನಾವೆಲ್ಲ ಫ್ಯೂಸ್ಗಳು, ಅವರೇ ನಿನ್ ಟ್ರಾನ್ಸ್ಫಾರ್ಮರು. ಒಪ್ಕೋತೀನಿ ಬಿಡು. ಎಲ್ರಿಗೂ ನಮ್ ವಿಷಯ ಹೇಳ್ಬೇಕು, ಆಮೇಲೆ
ಆಮೇಲೆ ಎಲ್ರು ಒಟ್ಟಿಗೆ ಸೇರಿ ನಮ್ ಮದ್ವೆ ಮಾಡ್ಬೇಕು. ಆಮೇಲೆ ಪ್ರತಿದಿನ ನಾನ್ ನಿಮ್ ಜೊತೆಗಿರ್ಬೇಕು. ಇದೆಲ್ಲ ಆಗ್ಬೇಕೋ ಬೇಡ್ವೋ? ಪಕ್ಕಾ ಆಗ್ಬೇಕು. ಆದ್ರೆ ಹೇಳೋಕೆ ಯಾರು ಸಿಗ್ತಾನೆ ಇಲ್ಲ. ಆರ್ಯನುರಾಗ ಶುರು ಆಗೋದು ಯಾವಾಗ ಸರ್? ಆಹಾ, ಆರ್ಯ ಅನುರಾಗ ಕೇಳೋಕೆ ಎಷ್ಟು ಇದು ನಮ್ಮ ಹುಡುಗಿ ಮಾತು ಅಂತಂದ್ರೆ. ಹೆಂಗೆ ನಾವು ಡೋಂಟ್ ವರಿ ಅನು, ನೀನೇ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಬದುಕು ನಿನಗೋಸ್ಕರ ಅದಕ್ಕಿಂತ ಸುಂದರವಾದ ಪ್ಲಾನ್ನ ಮಾಡ್ಕೊಂಡಿರುತ್ತೆ. ಅದನ್ನ ನಂಬು. ನಾಳೆ ನೀನು ಅನ್ಕೊಂಡಿದ್ದು ಆಗಲ್ಲ ಅಂತ ಅನ್ಕೊಂಡು ಬೇಜಾರಾಗ್ಬೇಡ. ಯಾರಿಗೆ ಗೊತ್ತು, ನಾಳೆ ನಿನಗೇನು ಬೇಕೋ ಅದೇ ಆಗ್ಬೋದು. ಜಸ್ಟ್ ಬಿ ಪಾಸಿಟಿವ್ ಅನು. ನೀವಿಂಥದೆಲ್ಲ ಹೇಳಿ ನನ್ನ ತಲೆಗೆ ಹುಳ ಬಿಡಬೇಡಿ. ನೀನೇನು ಚಿಂತೆ ಮಾಡಬೇಡ ಅನು, ಆರಾಮಾಗಿರು, ಸರಿನಾ? ಆದ್ರೆ ನಂಗೆ ಈ ವಿಷಯದಲ್ಲಿ ತಡ ಮಾಡೋದಕ್ಕೆ ಇಷ್ಟ ಇಲ್ಲ ಸರ್. ನನಗಾಗ ಎಲ್ರು ಕಾಯ್ತಿದಾರೇನೋ ಅಂತ ಅನಿಸ್ತಿದೆ. ಎಲ್ಲಾ ಹೊರೆನೂ ನನ್ ಮೇಲೇನೆ ಇದೆಯೇನೋ ಅಂತ ಅನಿಸ್ತಿದೆ. ನೀನ್ ಯಾಕೆ ಎಲ್ಲ ಹೊರೆನೂ ನಿನ್ ಮೇಲೆ ಹೊತ್ಕೋತೀಯ? ನಾನಿದ್ದೀನಲ್ಲ, ನಾವಿಬ್ರು ಸೇರಿ ನೋಡ್ಕೊಳ್ಳೋಣ. ಈಗ ಆರಾಮಾಗಿ ಮಲ್ಕೋ, ನಾಳೆ ಸಿಗೋಣ, ಸರಿನಾ? ಅಪ್ಪ, ಫೈನಲಿ ನಾಳೆ ಸಿಗೋಣ ಅಂತ ಒಬ್ರಾದ್ರೂ ಹೇಳಿದ್ರಲ್ಲ. ಇವಾಗ ನಾಳೆ ಹುಟ್ಟೋ ಸೂರ್ಯನ್ ಮೇಲೆ ಭರವಸೆ ಮೂಡ್ತಾ ಇದೆ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಹುಟ್ಟೋ ಸೂರ್ಯ ಸ್ಪೆಷಲ್ ಆಗಿರ್ಲಿ. ಆಲ್ ದ ಬೆಸ್ಟ್. ಎಲ್ರೂ ಹೇಳಿ ಹೇಳಿ ನಾಳೆ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಎಂತ ಗುಡ್ ನ್ಯೂಸ್ ಹೇಳಿದ್ರಿ ನೀವು. ವಾವ್, ವಂಡರ್ಫುಲ್. ಯು ನೋ ಸಮಥಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಾನಂತೂ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀನಿ. ನಾನು ಹುಡುಕ್ತಿರೋ ಆರ್ಗ್ಯಾನಿಕ್ ಫಾರ್ಮು ಎಲ್ಲೂ ಸಿಗೋದೇ ಇಲ್ಲ ಅಂತ ನಾನು ನಂಬಿದ್ದೆ ನಾನು. ಯಾಕಂದ್ರೆ ಎಲ್ಲರೂ ಯೂಸ್ ಮಾಡ್ತಿರೋ ಕೆಮಿಕಲ್ ಗೊಬ್ಬರದಿಂದ ಮಣ್ಣು ಸ್ಪಾಯ್ಲ್ ಆಗೋಗಿದೆ. ಓಕೆ, ನೀವಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಂದ್ರೆ ನಾನು ಆ ಜಮೀನ ನೋಡ್ಲೇಬೇಕು. ಇದುವರೆಗೂ ಕೆಮಿಕಲ್ನೇ ಬಳಸಿ ವ್ಯವಸಾಯ ಮಾಡ್ತಿದ್ದೀರಾ. ಇಂಟ್ರೆಸ್ಟಿಂಗ್. ಪಕ್ಕ ಬರೀ ನಾನು ಮಾತ್ರ ಅಲ್ಲ, ನಾನು ನಮ್ಮ ವೈಫ್ ಇಬ್ರು ಹೋಗಿ ಆ ಜಮೀನ ನೋಡ್ಕೊಂಡ್ ಬರ್ತೀವಿ. ಯಾ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓಕೆ, ಎಲ್ಲಿಗೆ ಬರ್ತೀವಿ ಅಂತಿದ್ಯಾ ಹರ್ಷ? ಯಾರ್ ಫೋನಲ್ಲಿ? ನಾನು ಇನ್ಫಾರ್ಮರು. ಇನ್ಫಾರ್ಮರಾ? ಅಂದ್ರೆ ಒಂದೇ ಟೈಮಲ್ಲಿ 100 ಕೆಲಸ ಮಾಡೋಂಥ ಟ್ಯಾಲೆಂಟ್ ಇರೋ ನಾನಲ್ವಾ? ಓಕೆ 100 ಅಲ್ಲ ಅಂದ್ರು ಅಟ್ಲೀಸ್ಟ್ ಒಂದು 10 ಕೆಲಸ ಆದ್ರೂ ಮಾಡ್ತೀನಾ? ಆ ಎಲ್ಲಾ ಕೆಲಸಗಳನ್ನ ನಾನು ಒಬ್ಬನೇ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಒಬ್ಬ ಇನ್ಫಾರ್ಮರ್ ಅಂತ ಇಟ್ಕೊಂಡಿದ್ದೀನಿ. ಈಗೇನು ಕೆಲ್ಸ ಬರ್ತು ಅಂತ ನನ್ನನ್ನು ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟೆ, ಅದು ನನ್ನನ್ನು ಕೇಳ್ದೆ. ನಿನಗೆ ಅಗ್ರಿಕಲ್ಚರ್ ಅಂದ್ರೆ ಇಂಟ್ರೆಸ್ಟ್ ಅಲ್ವಾ? ಸೊ ನೀನ್ ಬಂದೇ ಬರ್ತೀಯನೋ ಭರವಸೆ. ಅಗ್ರಿಕಲ್ಚರಾ? ಬರೀ ಅಗ್ರಿಕಲ್ಚರ್ ಅಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್. ಐ ಮೀನ್, ಈ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಸಾವಯವ ಕೃಷಿ. ಹರ್ಷ, ನಂಗೆ ಇಂಗ್ಲಿಷ್ ಅಲ್ಲೇ ಅರ್ಥ ಆಯ್ತು, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ವಾಟ್? ವೈ ಅಂತಂದ್ರೆ ಮನೇಲಿ ಯಾರು ಇಲ್ದೇ ಇರ್ಬೇಕಾದ್ರೆ ನನ್ಗೂ ನಿನ್ಗೆ ಪ್ರೈವೇಟ್ ಆಗಿ ಒಂದು ಟೈಮ್ ಸಿಗತ್ತೆ, ಅದನ್ನು ವೇಸ್ಟ್ ಮಾಡು ಅಂತ ಹೇಳ್ತಾ ಇದ್ಯಾ? ಈಗಲೂ ಒಟ್ಟಿಗೆ ಹೋಗಿ ಬರುವಂತ ತಾನೇ ಮನ್ಸಿನ ಹೇಳ್ತಾ ಇರೋದು. ಕೆಲ್ಸದ ಮೇಲೆ ಹೋಗಕ್ ನಂಗೆ ಇಷ್ಟ ಇಲ್ಲ ಹರ್ಷ. ಐ ನೀಡ್ ಸಮ್ ಪರ್ಸನಲ್ ಟೈಮ್. ಬಾ, ಇಲ್ಲೇ ಇರೋಣ. ಮಾನ್ಸಿ ಪ್ಲೀಸ್ ಅರ್ಥ ಮಾಡ್ಕೋ. ಇಂಥ ಜಮೀನಿರೋ ಇನ್ಫಾರ್ಮೇಶನ್ ಸಿಕ್ಕಿರೋದೇ ಅಪರೂಪ. ನೋಡು, ಈಗಿನ ಕಾಲದಲ್ಲಿ ಕೆಮಿಕಲ್ ಆಗದೆ ಯಾರು ವ್ಯವಸಾಯ ಮಾಡಲ್ಲ. ನಾನು ಇಂಥ ಜಾಗಕ್ಕೋಸ್ಕರ ಅದೆಷ್ಟು ದಿನದಿಂದ ಹುಡುಕ್ತಿದೆ ಗೊತ್ತಾ? ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದು ಬೇಡ. ನಾನು ಆ ಮಣ್ಣನ್ನ ಟೆಸ್ಟ್ ಮಾಡ್ಲೇಬೇಕು ಮಾನ್ಸಿ. ಅದು ನಾನು ಅನ್ಕೊಂಡಿರೋ ತರ ಶುದ್ಧವಾದ ಆರ್ಗ್ಯಾನಿಕ್ ಮಣ್ಣಾದ್ರೆ ಮಾತ್ರ. ನಾವು ಅದನ್ನ ಹೋಗಿ ಪರ್ಚೇಸ್ ಮಾಡೋಣ. ಬೇಕಿದ್ರೆ ನಿನ್ನ ಸಲ್ಲೇ ಪರ್ಚೇಸ್ ಮಾಡೋಣ ಬಿಡು. ನಾನು ನಿನ್ನ ಆಸ್ತಿಗೋಸ್ಕರ ಮದ್ವೆ ಆದೆ ಅಂತ ಹೇಳ್ತಿದ್ಯಾ ಹರ್ಷ? ಅರೆ, ನಾನು ಯಾವಾಗಂದೆ? ನನಗೆ ನೀನ್ ಬೇಕು. ನಿನ್ ಜೊತೆ ಒಂದು ಕ್ವಾಲಿಟಿ ಪ್ರೈವಸಿ ಟೈಮ್ ನಾನು ಸ್ಪೆಂಡ್ ಮಾಡ್ಬೇಕು. ಈ ಮನೇಲಿ ಸಪ್ರೇಟ್ ಗೌರವ ಸಿಗ್ಬೇಕು ನಿನ್ಗೆ. ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ನಾನೀಗ ತಗೊಂಡಿರೋ ಪ್ರಾಜೆಕ್ಟ್ ನ ಕರೆಕ್ಟ್ ಆಗಿ ಮುಗಿಸಿದ್ರೆ.
ಬರೀ ಮನೇಲಿ ಮಾತ್ರ ಅಲ್ಲ, ಇಡೀ ದೇಶನೇ ನನ್ನ ಹೊಗಳುತ್ತೆ ಮನ್ಸಿ. ಪ್ಲೀಸ್ ಮನ್ಸಿ, ನನಗೋಸ್ಕರ ಪ್ಲೀಸ್ ಪ್ಲೀಸ್ ಮನ್ಸಿ, ಪ್ಲೀಸ್ 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 ಪ್ಲೀಸ್. ಓಕೆ ಫೈನ್, ಅದೇನ್ ಮಾಡ್ತೀಯೋ ಮಾಡು, ನಾನು ಬರ್ತೇನೆ. ಸೂಪರ್ ಮನ್ಸಿ. ಎಕ್ಸ್ಕ್ಯೂಸ್ ಮೀ ಸರ್. ಅಲ್ಲ, ನೀವು ಯಾಕೆ ಈ ಥರ ಇಂಟ್ರೂಡ್ ಮಾಡ್ತಿದ್ದೀರಾ ಅಂತ. ಜೆಂಡೆ ಜೆಂಡೆ ಅಲ್ಲ ಸರ್, ಇದು ಯಾರ ಚೇಂಬರ್ ಅಂತ ನಿಮ್ಗೆ ಗೊತ್ತಿದ್ಯಾ? ನೀವು ಈ ಥರ ಪರ್ಮಿಷನ್ ಕೂಡ ತಗೊಳ್ದೇ ಇಲ್ಲಿ. ಕೂಲ್ ಡೌನ್ ಮೇಡಮ್, ಕೂಲ್ ಡೌನ್. ಇದು ಯಾರ ಜಾಗ, ಯಾರ ಕಂಪನಿ, ನೀವ್ಯಾರು ಎಲ್ಲ ತಿಳ್ಕೊಂಡೇ ಬಂದಿರೋದು. ನನಗೆ ನನ್ನ ಡ್ಯೂಟಿ ಮಾಡೋದಕ್ಕೆ ಕೋಆಪರೇಟ್ ಮಾಡಿ ಪ್ಲೀಸ್. ಇವ್ರು ಯಾರು ಅಂತ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಯಾಕೆ ಈ ಥರ ಎಲ್ಲ ಕೇಳ್ತಾ ಇದ್ದೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ಕೇಳೋದಕ್ಕಷ್ಟೇ ಆನ್ಸರ್ ಮಾಡಿ ಮೇಡಮ್. ಈ ಹುಡುಗಿ ನಿಮಗೆ ಗೊತ್ತಾ? ಎಸ್ ಆಫ್ ಕೋರ್ಸ್, ಮಿಸ್ ಅನುಸಿರಿ ಮನೆ ಅಂತ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಓ ಇಸ್ ಇಟ್? ಬಟ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಒಂದು ವಿಚಾರಣೆಗೆ ಸಂಬಂಧಪಟ್ಟಿದೆ. ಈಗ ತಾನೇ ಈ ಹುಡುಗಿ ಫ್ರೆಂಡು ಅದ್ಯಾರೋ ರಮ್ಯಾ ಅಂತೆ, ಅವ್ರನ್ನ ಕೂಡ ವಿಚಾರಣೆ ಮಾಡಿ ಬಂದೆ. ಸೊ ನಾನು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ಸಾಕು ಪ್ಲೀಸ್. ಹಲೋ, ಆರ್ಯನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಲೋ ಹಲೋ ಹಲೋ, ಯಾರು? ಯಾರಂತ ಗೊತ್ತಾಗಿಲ್ವಾ? ಅರೆ ಓ ಜೆಂಡೆ, ಅರೆ ಓ ಜೆಂಡೆ ಜೆಂಡೆ. ಜಲಂಧರ್, ಹಲೋ ಹಲೋ, ಆರಿನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿನ್ನ ಭದ್ರ ಕೋಟೆಯಿಂದ ನಿನ್ನ ಜೀವದ ಗೆಳೆಯ ಎಲ್ಲಿಗೂ ಹೋಗಕ್ಕಾಗಲ್ಲ ಅಂತ ಕುಚ್ತಿದ್ಯಲ್ಲ ಜೆಂಡೆ. ಎಲ್ಲಿ ಅವನು ನಿನ್ನ ದೋಸ್ತ? ನಿನ್ನ ಕೋಪದ ಬಿಸಿ ನನ್ನ ಕಿವಿ ತಾಕ್ತಿದೆ ಕಣೋ, ತಾಕ್ತಿದೆ. ಒಪ್ಕೋತೀನಿ, ನಿನ್ನ ರೋಷಕ್ಕೇನು ಕಡಿಮೆ ಇಲ್ಲ ಅಂತ ಒಪ್ಕೋತೀನಿ. ಆದ್ರೆ ಕಾರ್ಯದಲ್ಲಿ ಶೂನ್ಯ ಆಗೋದು ಎಲ್ಲ ಜೆಂಡೆ. ನಮ್ ಕಡೆ ಒಂದು ಮಾತಿದೆ ಹೇಳ. ಗಾಳಿಯಲ್ಲಿ ಹಿಡಿತೀನಿ ಅಂತ ಹೊರಟವನಿಗೆ ಬಾಡಿಯಲ್ಲಿ 9 ಕಡೆ ತೂತಂತೆ. ನಾನೇ ನಿನ್ನ ಕಿಂಡಲ್ ಮಾಡ್ತಿಲ್ಲಪ್ಪ, ಹೇಳಿದೆ ಅಷ್ಟೇ. ಹೇಯ್, ಯಾವನೋ ಹೇಳಿದ್ದು ಆರ್ಯ ಇಲ್ಲಿಲ್ಲ ಅಂತ? ಆರ್ಯ ಯಾವತ್ತೂ ನನ್ನ ಪ್ರೊಟೆಕ್ಷನ್ ಅಲ್ಲೇ ಇರ್ತಾನೆ. ನಿನ್ನಿಂದ ಏನು ಕಿತ್ಕೊಳಕ್ಕಾಗಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಫೋನ್ನಲ್ಲಿ ಆಟ ಆಡಿಸ್ತಿದ್ಯಾ? ಏಯ್ ಹೇಳಿ, ಇಡೋ ಫೋನ್ನ. ಅರ್ಧಂಬರ್ಧನ? ಬೆಳಗ್ಗೆಯಿಂದ ಹುಚ್ಚು ನಾಯಿ ತರ ಓಡಾಡ್ತಿದ್ಯಲ್ಲ ಜೆಂಡೆ. ನಿನ್ನ ಪ್ರತಿ ಸ್ಟೆಪ್ಪು ಕೂಡ ನಾನು ಗಮನಿಸ್ತಾನೇ ಇದ್ದೀನಿ. ಇಷ್ಟು ದಿನ ಮೌನವಾಗಿದ್ದು ಎಲ್ಲ ಮರ್ತೋಗಿಯಲ್ಲ ಜೆಂಡೆ. ಸಡನ್ ಆಗಿ ಮುನ್ನುಗ್ಗಕ್ಕೆ ಈಗ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಜಲಂಧರ್, ನಮ್ಮಮ್ಮ ಇಟ್ಟಿದ್ದ ಹೆಸರು ನಿನ್ನ ಬಾಯಲ್ಲಿ ಕೇಳುವಾಗ ಎಷ್ಟು ಕಿಕ್ ಕೊಡುತ್ತೆ ಗೊತ್ತಾ ಜೆಂಡೆ? ಇನ್ನೊಂದ್ಸಲ ಕೂಗು. ಅಪ್ಪಿ ತಪ್ಪಿನೂ ನನ್ನ ಹತ್ರ ಹುಡುಗಾಟ ಆಡಕ್ ಬರ್ಬೇಡ ಜಲಂಧರ್. ಇದು ಹುಡುಗಾಟ ಅಲ್ಲ, ಐ ಆಮ್ ವೆರಿ ವೆರಿ ಸೀರಿಯಸ್. ಬೇಕಾದ್ರೆ ಒಂದು ಸ್ಯಾಂಪಲ್ ತೋರಿಸ್ಲಾ? ಈಗ ನೀನು ಓಡ್ ಹೋಗಿ ನಿನ್ನ ದೋಸ್ತ ಚೇಂಬರ್ ನೋಡಿದ್ರೆ ಅಲ್ಲಿ ನಿನಗೆ. ಜಲಂಧರ್,
ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ನಿನ್ನ ಭಯ ಪಡ್ಬೇಡ. ಬಾಂಬ್ ಗಿಮ್ ಏನು ಇಟ್ಟಿಲ್ಲ ನಾನು. ನಿನ್ನ ಫ್ರೆಂಡ್ ಚೇಂಬರ್ ಅಲ್ಲೇ ಇನ್ಸ್ಪೆಕ್ಟರ್ ಕೂತಿದ್ದಾರೆ ಫಾರ್ ಆನ್ ಇನ್ವೆಸ್ಟಿಗೇಷನ್. ಓಡೋಗು, ಇನ್ಸ್ಪೆಕ್ಟರ್ನ ಭೇಟಿ ಆಗು. ನಿನಗೆ ಗೊತ್ತಾಗತ್ತೆ ನಿನ್ನ ದೋಸ್ತ್ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅಂತ. ನಿಮ್ಮಣ್ಣ ಅವ್ರ ಜಾಗಕ್ಕೆ ಬಂದು ಅವ್ರನ್ನ ಯಾರು ಅಂತ ಕೇಳ್ತಿದ್ದೀರಲ್ಲ. ಬರ್ತಾರೆ ತಡೀರಿ, ಒಸಿ ಪಕ್ಕ ಹೋಗಿ ನೆರಳಾಗಿ ನಿಂತ್ಕೊಳ್ಳಿ. ನಂಗೆ ಆ ಕಡೆ ಒಸಿ ಕ್ಯಾಮೆ ಐತೆ, ಮುಗಿಸ್ಕೊ ಬರ್ತೀನಿ. ಎಷ್ಟೊತ್ತಾಗುತ್ತೆ ಅವ್ರು ಬರೋದು? ಬಿಸಿಲು ಗಾಳಿ ಮಳೆಗೆಲ್ಲ ಟೈಮ್ ಹೇಳೋಕಾಯ್ತದ? ಹಂಗೆ ನಮ್ಮ ಅಣ್ಣನುವೆ ಬುಲೆಟ್ ಮ್ಯಾಕ್ ಕೂತ್ಕೊಂಡು ಕಿಕ್ಕರ್ ಹೊಡೆದ್ರೆ 5 ನಿಮಿಷ. ಎನಿ ಟೈಮ್ ಬರ್ಬೋದು, ಕಾಯ್ತಾ ಇರಿ. ಎಷ್ಟು ಆಟಿಟ್ಯೂಡ್ ಹರ್ಷ ಇವನ್ಗೆ. ಇವನೇ ಹಿಂಗಂದ್ರೆ ಇನ್ ಇವ್ರ ಅಣ್ಣಂಗೆ ಎಷ್ಟು ದಿಮಾಕಿರ್ಬೋದು. ಲೆಟ್ಸ್ ನಾಟ್ ಟೇಕ್ ರಿಸ್ಕ್ ಹರ್ಷ, ಬಾ ನಾವಿಲ್ಲಿಂದ ಹೊರಟ್ಬೋಣ. ನೋ ವೆಯ್ಟ್ ಮಾನ್ಸಿ, ಅವರು ಹಳ್ಳಿ ಜನ ಹೀಗೆ ಮಾತಾಡೋದು, ಬಟ್ ಆಕ್ಚುಲಿ ದೇ ಆರ್ ವೆರಿ ಸ್ವೀಟ್ ಪೀಪಲ್. ಇನ್ನು ಎಷ್ಟು ಏಜಸ್ ಇದನ್ನೇ ಹೇಳ್ತೀರಾ? ಅರೇ ನಿಜವಾಗ್ಲು ಈಗ ನೋಡು, ಅವನು ಅಧಿಕಾರದಲ್ಲಿ ಮಾತಾಡೋದೇ ಹೊರತು ಇಲ್ಲಿಂದ ಹೋಗು ಅಂತ ಹೇಳಿಲ್ಲ ತಾನೆ, ನೆರಳಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ತಾನೆ. ಅದೇ ನಾವು ಸಿಟಿಯಲ್ಲಿ ಇದ್ದಿದ್ರೆ ಹೀಗಾಗ್ತಿತ್ತಾ? ಜಾಗ ಖಾಲಿ ಮಾಡುವಂತಿದ್ರು. ಅಲ್ಲ, ಕೋವಿಡ್ ಟೈಮಲ್ಲಿ ಹ್ಯಾಂಡ್ ಶೇಕ್ ಮಾಡಬಾರ್ದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೂ ಆಶ್ಚರ್ಯ ಆಗ್ತದೆ. ಇವನೇ ಹೀಗಿದ್ದಾನೆ ಅಂದಮೇಲೆ ಇವ್ರ ಅಣ್ಣ ಹೇಗಿರ್ತಾನೆ? ರಮಣ ರಮಣ ರಮಣ, What happened? ಏನಾಯ್ತು? ಇದೆಂತ ಪೊಲೀಸ್ ಇವರು? ಸಡನ್ ಆಗಿ ರೋಡಲ್ಲಿ ಸಿಕ್ಕಿದ್ರು, ಫೋಟೋ ತೋರಿಸಿ ಯಾರಂತ ಕೇಳಿದ್ರು, ಸ್ಟೇಷನ್ ನಡಿ ಅಂದು ಏನೋ ಕೆಲ್ಸ ಬಂತು ಅಂತ ನಾನು ಒಬ್ಳಿಗೆ ಬರಕ್ ಹೇಳಿದಾರಲ್ಲ. ಅಕಸ್ಮಾತ್ ನಾನು ಸ್ಟೇಷನ್ಗೆ ಹೋಗ್ದೆ ಮನೆಗೆ ಹೋಗ್ಬಿಟ್ರೆ? ಹಲೋ. ಏನಮ್ಮ, ಸ್ಟೇಷನ್ಗೆ ಬರ್ತಿದ್ಯಾ ತಾನೆ? ಹಾಂ ಸರ್, ಬರ್ತಿದ್ದೀನಿ. ಪಾಪ ಹುಡುಗಿ ಬೈಕ್ನಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ್ರೆ ಯಾರಾದ್ರೂ ತಪ್ಪು ತಿಳ್ಕೊತಾರೆ ಅಂತ ನಿನ್ನ ಬಾ ಅಂತ ಹೇಳಿದೆ. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಮನೆ ಕಡೆ ಹೊರಟ್ರೆ ಮನೆ ಮುಂದೆ ಜೀಪ್ ಬರುತ್ತೆ. ಹುಷಾರ್, ಬೇಗ ಹೊರಟು ಬಾ. ಇಲ್ಲ ಸರ್, ಇನ್ನೊಂದು 10 ನಿಮಿಷ ಬರ್ತಿದ್ದೀನಿ. ಒಳ್ಳೆ ಪೊಲೀಸ್ ಸವಾಸ ಆಯ್ತಲ್ಲ. ಎಲ್ಲ ಈ ಅನುವಿಂದ. ಅದೇನು ಎಡವಟ್ಟಾಯ್ತೋ ಗೊತ್ತೇ ಆಗ್ತಿಲ್ಲ. ಇವಾಗ ಯಾರಪ್ಪ? ಅಮ್ಮ. ಈ ಅನುನ ಬಿಟ್ಟು ಮಿಕ್ಕವರೆಲ್ಲರೂ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಮ್ಮ. ಏನೇ ಹೇಳಮ್ಮ, ಎಷ್ಟೊತ್ತಿಗೆ ಹೋದೋಳು ನೀನು? ಅದೇನೋ ಜೆರಾಕ್ಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋದೋಳು ಎಲ್ಲೇ ಇದೆಯಾ ಇಷ್ಟೊತ್ತಾದ್ರು? ಯಾಕೆ ಕೂಗಾಡ್ತಿದ್ಯಾ? ನೀ ನನ್ನ ಜೊತೆ ಇರ್ಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು ನಿನ್ಗೆ. ಏನ್ ಗೊತ್ತಾಗದಲ್ಲಿ? ಆ ಅನು ಜೊತೆ ಸೇರ್ಕೊಂಡು ಊರೂರ್ ಸುತ್ತೋದು, ಫೋನ್ ನಲ್ಲಿ ಪಿಕ್ಚರ್ ನೋಡೋದು, ಮನೆ ಕೆಲಸ ಹೇಳಿದ್ರೆ ಮಾತ್ರ ಓಡೋಗೋದು, ಇದೇ ಆಯ್ತು ನಿಂದು. ಅಮ್ಮ, ಇನ್ನಿನ್ ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ಇನ್ 5 ನಿಮಿಷದಲ್ಲಿ ನೀನ್ ಮನೆಯಲ್ಲಿ ಇರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ನನ್ನ ಮನೇಲಿದ್ರೆ 10 ನಿಮಿಷಕ್ಕೆ ಪೊಲೀಸ್ ಜೀಪು ಮನೆ ಮುಂದೆ ಬಂದು ನಿಂತಿರುತ್ತೆ. ಪರವಾಗಿಲ್ವಾ? ಏನು ಪೊಲೀಸ್ ಜೀಪಾ? ಏನೇ ಹೇಳ್ತಾ ಇದ್ಯಾ?
ನಾನಿವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಮ್ಮ. ಏನೇ ಮಾಡ್ದೆ ಅಂತದ್ದು? ಮಾಸ್ಕ್ ಹಾಕೊಂಡು ಓಡಾಡ್ತಿಲ್ಲ ಅಂತ ಪೊಲೀಸ್ ಏನಾದ್ರು ಹಿಡಿದ್ರ ನಿನ್ನ? ದೇವ್ರೇ. ಅದಲ್ಲ ಅಮ್ಮ. ಮತ್ತೆ ಮಜಾ ಯಾರಲ್ಲ ಅವ್ರಲ್ಲಿ ನಿಂತ್ಕೊಂಡವ್ರಲ್ಲ ಅವರು? ಅವರ ಮಣ್ಣು ಪರಿಶೀಲನೆ ಮಾಡಕ್ ಬಂದಿರೋರು. ಅವ್ರು ಕಾಯ್ತಾರ ಬಿಡು, ಆಮೇಲೆ ಮಾತಾಡ್ಸ್ಬೋದು. ಅಣ್ಣ ಮೊದಲು ಡೆಡ್ ಬಾಡಿ ನೋಡು ಮಾಬ. ಇರ್ಲಾ, ಇವ್ರು ನಮ್ಮನ್ನೇ ಹುಡುಕ ಬಂದವ್ರಂಗೆ ಕಾಣ್ತಾರೆ ಕಲ್ಲ. ಅಣ್ಣ ಇವ್ರಿಗಿನ್ನೂ ಪ್ರಾಣ ಐತೆ ಬಿಡು, ಕಾಯ್ತಾರೆ. ಆದ್ರೆ ಅಲ್ಲಿ ಯಾರೋ ಇಬ್ರು ನಿನ್ನ ಹುಡುಕ ಬಂದು ಪ್ರಾಣನೇ ಬಿಟ್ಬಿಟ್ಟವ್ರೆ ನೋಡು. ನನ್ನ ಕೈ ಕಾಲ ನಡಕ್ತೈತೆ. ಬಣ್ಣ ಮೊದಲು ಅಲ್ಲಿಗೆ ಹೋಗಮ್ಮ. ಹೊಸಿ ಇರ್ಲಾ, ಮಾತಾಡ್ಸ್ಕೊಂಡು ಹೋಗಮ್ಮ ಬಾ. ಅಣ್ಣ ಬಾ. ನಮ್ಮ ಕಡೆನೇ ಬರ್ತಿದ್ದಾರೆ. ಮಾನ್ಸಿ, ನೀನೇನು ಮಾತಾಡಬೇಡ, ಐ ವಿಲ್ ಹ್ಯಾಂಡಲ್ ಇಟ್. ನಮ್ಮನ್ನ ಇಷ್ಟು ಇನ್ಸಲ್ಟ್ ಮಾಡ್ತಿದ್ದಾನೆ, ಏನು ಮಾತಾಡ್ಬೇಡ ಅಂದ್ರೆ ಹೇಗೆ ಹರ್ಷ? ಪ್ಲೀಸ್, ನಾನು ಮಾತಾಡ್ತೀನಿ, ಸುಮ್ಮನೆ ಇರು. ನಮಸ್ಕಾರ, ನನ್ನ ಹೆಸರು ಹರ್ಷವರ್ಧನ್. ನಮಸ್ಕಾರ. ರಾಮಣ್ಣ ಅಂದ್ರೆ ನೀವೇನಾ? ಹೌದು. ಅಣ್ಣ ಬಾರಣ. ವಸಿ ಇರ್ಲಾ. ಆಕ್ಚುಲಿ ನಾವು ಈ ಜಾಗದ ಸಾಯಿಲ್ ಟೆಸ್ಟ್ ಮಾಡಕ್ ಬಂದಿದ್ದೀವಿ. ನಂಜುಂಡ ಅವ್ರು ಈ ಲೊಕೇಶನ್ ಕಳ್ಸಿದ್ ನಮ್ಗೆ. ಸೊ ವೇಟ್ ಹರ್ಷ, ಅವ್ರು ಆಗ್ಲಿಂದ ನಮ್ಮನ್ನ ಡೆಡ್ ಬಾಡಿ ಅಂತಿದ್ದಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಹೇಗೆ ಕಾಣಿಸ್ತೀವಿ ನಾವು ನಿಮ್ಗೆ? ಡೆಡ್ ಬಾಡಿ 2, ಒಂದು ಗಂಡು ಒಂದು ಹೆಣ್ಣು. ದೇರ್ ಇಸ್ ಅ ಲಿಮಿಟ್ ಹರ್ಷ. ಬಾ ನಾವಿಲ್ಲಿಂದ ಹೋಗೋಣ. ಅಯ್ಯೋ ಇರಿ ಒಂದ್ ನಿಮಿಷ. ನೀವು ತಿಳ್ಕೊಬೇಡಿ, ಇವನಲ್ಲೇನೋ ನೋಡ್ಕೊ ಬಂದ್ಬಿಟ್ಟು ಹಿಂಗ ಗಾಬರಿ ಬಿದ್ಬಿಟ್ಟವನೆ ಅಷ್ಟೇಯ. ಇವನ್ ವಸಿ ಹಿಂಗೆಯ ಒಂದ್ಕಿತ ಬಾವಿ ನೀರಲ್ಲಿ ಅವ್ನ ಮಕ ಅವನೇ ನೋಡ್ಕೊಂಡ್ಬಿಟ್ಟು ದೆವ್ವ ಅಂತ ಕಿರ್ಚಾಡ್ಬಿಟ್ಟಿದ್ದ. ಅಂತ ಗಿರಾಕಿ ಇವನು. ಇವಾಗಲ್ಲೇನೋ ಎಣ ಬಿದ್ದೈತೆ ಅಂತ ಆಗ್ಲಿ ನಿಮಿಷ ಕೊಡ್ತಾವನೆ. ವಸಿ ಅದೇನು ಅಂತ ಹೋಗಿ ನೋಡ್ಕೊಬತ್ತೀನಿ, ನೀವಿರಿ ಆಮ್ಯಾಕ್ ಮಾತಾಡಮ್ಮ. ಹೇಳೋಣ ಎಲ್ಲಿ? ಅಲ್ಲಿ ಅಲ್ಲಿ ನಾವು ಬರ್ತೀವಿ. ನೋಡಿ, ಈ ತರ ಏನಾದ್ರು ಅನುಮಾನಾಸ್ಪದವಾಗಿದ್ರೆ ನಾವು ಮೊದಲು ಪೊಲೀಸ್ ತಿಳಿಸ್ಬೇಕು. ಲೆಟ್ಸ್ ಕಾಲ್ ದ ಕಾಪ್. ಇರಿ, ನಾನು ಕಾಲ್ ಮಾಡ್ತೀನಿ. ಇರಿ ಮೊದಲು ದಿಟಾನ ಸುಳ್ಳ ಅಂತ ತಿಳ್ಕೊಳ್ಳಮ್ಮ. ಬನ್ನಿ. ಓ ಮೈ ಗಾಡ್, ದಿಸ್ ಇಸ್ ಸೀರಿಯಸ್. ಪೊಲೀಸ್ ಹೇಳಲೇಬೇಕು. ಸಾಮಾನ್ಯವಾಗಿ ಅವರಿಬ್ರು ಒಟ್ಟಿಗೆ ಹೋದ್ರೆ ಯಾವ ಜಾಗಕ್ಕೆ ಹೋಗ್ತಾ ಇದ್ರು? ನನ್ಗೆ ಅದೆಲ್ಲ ಗೊತ್ತಿಲ್ಲ ಸರ್. ನಾನು ಯಾವತ್ತೂ ಅನು ಹತ್ರ ಅದ್ರ ಬಗ್ಗೆ ಎಲ್ಲ ಕೇಳಿಲ್ಲ. ಏನಣ್ಣ ಫೋನ್ ಕಟ್ ಮಾಡ್ತವ್ರೆ? ಇನ್ನೊಂದು ಕಿತ ಮಾಡ್ಲಾ? ತಗ, ನನ್ನ ನಂಬರಿಂದನೇ ಮಾಡು. ಇತ್ತೀಚೆಗೆ ಅನುಗೆ ಯಾರಿಂದನಾದ್ರು ಥ್ರೆಟ್ ಅಥವಾ? ಹಲೋ ಅಣ್ಣ, ತಗ ಮಾತಾಡ್ತವ್ರೆ. ಹಲೋ ಸರ್, ನಾನು ರಾಮ, ಅಪ್ಪಣ್ಣ ಸಾಹೇಬ್ರ ಮಗ. ಹೇಳಿ ರಾಮಣ್ಣ. ಸರ್, ಅದು ನಮ್ಮ ತೋಟದಾಗೆ 2 ಶವ ಪತ್ತೆ ಆಗೈತೆ. ಏನು ಶವನ? ಹ್ಞೂ ಸರ್, ಒಂದು ಗಂಡು ಒಂದು ಹೆಣ್ಣು. ವಯಸ್ಸು ಎಷ್ಟಿರ್ಬೋದು? ವಯಸ್ಸು ಹೇಳಕ್ಕಾಯ್ತಲ್ಲ ಸರ್. ಗಂಡಿಗೆ ಒಂದು 45 ಇರ್ಬೋದು. ಹುಡುಗಿಗೆ ಒಂದು 20ರಿಂದ 22 ಇರ್ಬೋದು. ಓ ಮೈ ಗಾಡ್. ಸರ್, ಒಸಿ ಬಿರ್ನೆ ಬನ್ನಿ. ನಾನು ಈಗಲೇ ಬಂದೆ. ಎದೇಳು, ನನ್ನ ಜೊತೆ ಬಾ. ಏನಾಯ್ತು ಸರ್? ಅನು ಎಲ್ಲಿದ್ದಾಳೆ ಅಂತ ಏನಾದ್ರು
ಈಗ 2 ಶವ ಪತ್ತೆ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವ್ರು ಹೇಳ್ತಿರೋದು ನೋಡಿದ್ರೆ ಇಟ್ ಕುಡ್ ಬಿ. ನೋ ಸರ್. ಕಮ್ ಆನ್, ಲೆಟ್ಸ್ ಗೋ.